ಹಾಯ್ ಫ್ರೆಂಡ್ಸ್, ಹ್ಯಾಪಿ ಹೋಲಿ ಟು ಒನ್ ಆ್ಯಂಡ್ ಆಲ್. ಭಾಳ ಲೇಟಾಗಿ ಹೇಳ್ತಾ ಇದ್ದೀನಿ ಗೊತ್ತದ ನನಗೆ, ಬಟ್ ವಿಶ್ ಯು ಆಲ್ ಹ್ಯಾಪಿ ಹೋಲಿ. ಐ ಥಿಂಕ್ ಎವ್ರಿ ಒನ್ ಸೆಲೆಬ್ರೇಟೆಡ್ ಇನ್ ಅ ಗುಡ್ ವೇ. ಆ್ಯಂಡ್ ನೇಚರ್ನು ಹ್ಯಾಪಿ ಹೋಲಿ ಹೇಳ್ತಾ ಇದೆ ನೋಡ್ರಿ. ಆರೆಂಜ್ ಹೂವು, ರೆಡ್ ಹೂವು, ಬ್ಲೂ ಹೂವು, ಯೆಲ್ಲೋ ಹೂವು, ವೈಟ್ ಹೂವು. ಸೊ ಹೋಲಿಗೂ ನೇಚರ್ ಈಸ್ ಟೆಲಿಂಗ್ ಎವ್ರಿ ಒನ್ ಹ್ಯಾಪಿ ಹೋಲಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತದೋ, ನೀವೇನು ತಗೋತೀರಿ ಇದ್ರದಿಂದು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಲೈಫ್ ಟೈಮ್ ಮೆಮರಿ ಈ ವಿಡಿಯೋ ಫ್ರೆಂಡ್ಸ್. ಯಾಕಂದ್ರೆ ಇವತ್ತಿನ ವಿಡಿಯೋನಾಗ ಆಫ್ಟರ್ 4 years ನನ್ನ ಮಗ ಆ್ಯಂಡ್ ಮಗಳು ಹೋಲಿ ಆಡ್ತಾ ಇದ್ದಾರೆ. ಬಿಕಾಸ್ ಆಫ್ ದೇರ್ ಕ್ಲಾಸಸ್ ಆ್ಯಂಡ್ ಆಲ್ ಆಡ್ಲಿಕ್ಕಾಗಿಲ್ಲ. ಆ್ಯಂಡ್ ಡೇ ನಾನು ಸ್ಟಾರ್ಟ್ ಆಯಿತು ವಿತ್ ಆ್ಯಸ್ ಯೂಶ್ವಲ್ ನೀರು ಕಾಸೀನಿ, ಎಲ್ಲ ಮಾಡೀನಿ, ನೀರು ಕುಡ್ದೀನಿ. ಆ್ಯಂಡ್ ಆ ನಂತರ ಎಲ್ಲರಿಗೆ ಕುಡ್ಲಿಕ್ಕೆ ಚಾಕ್ಲೇಟ್ಸ್ ತರಿಸಿದ ವೈಷ್ಣವಿ ಫ್ರೆಂಡ್ಸ್ ಆ್ಯಂಡ್ ಎಲ್ಲರೂ ಬರ್ತಾರ ಅಂತ ಚಾಕ್ಲೇಟ್ಸ್ ಆ್ಯಂಡ್ ಕಲರ್ಸ್ ಆ್ಯಂಡ್ ಗುಡ್ ಡೇ ಬಿಸ್ಕೆಟ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಆ್ಯಂಡ್ ನನಗೆ ಇವತ್ತು ಏನೇನು ಅಡುಗೆ ಮಾಡೋದಲ್ಲ ಇವೆಲ್ಲ ವೆಜಿಟೇಬಲ್ಸ್ ಫ್ರಿಜ್ನಾಗ ಹೊರಗೆ ತೆಗೆದುಕೊಂಡಿನಿ. ಗರಂ ನೀರು ಹಾಕ್ಕೊಳ್ತೀನಿ ನಾನು. ಆ್ಯಂಡ್ ವೈಭವ್ ಕಲ್ಲಿ ಹಾಲು ತರಿಸಿದೆ. ಸೊ ಆ ಹಾಲಿನ ಪ್ಯಾಕೆಟ್ ನಿಮ್ಗೆ ಅದೇ ಕಾಣಿಸ್ತಾ ಇದೆ. ನೀವೆಲ್ಲ ಯಾವ ಹಾಲು ಯೂಸ್ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ನಾವಂತೂ ನಮ್ಮಲ್ಲಿ ಫಾರ್ಮ್ಸ್ ಬರ್ತಾರಲ್ಲ, ಕ್ಯಾಟಲ್ ಫಾರ್ಮ್ಸ್ ಇರ್ತಾವೆ, ಅವ್ರು ತಂದಿಲ್ಲಿ ಸೊಸೈಟಿನ ಹಾಕ್ತಾರೆ, ಅಲ್ಲಿಂದ ತೊಗೋತೀವಿ. ಆ್ಯಂಡ್ ಈಗ ಗೊತ್ತಾ, ವೈಭವ್ ಆ್ಯಂಡ್ ವೈಷ್ಣವಿ ಹೋಲಿ ಆಡ್ಲಿಕ್ಕೆ ಹೋಗೋರಿರ್ತಾರಲ್ಲ, ಪರೇ ನಾಷ್ಟ ಮಾಡಿ ಹೊರಗೆ ಕಳಿಸ್ಕೊಡರಿ. ಆ ನಂತರ ತಡ ಆದರೂ ನಡೀತದು ಅಂಥೇಳಿ ಫಸ್ಟ್ ಪೋಹ ಮಾಡರಿ ಅಂತ ಪೋಹ ಮಾಡ್ದೆ. ಆ್ಯಂಡ್ ನೋಡ್ರಿ, ಬೇಸಿಕ್ಸ್ ಇಂಗ್ರೀಡಿಯೆಂಟ್ಸ್ ಹಾಕಿ ಪೋಹ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ನಿಮ್ಗೆಲ್ಲರಿಗೆ ಗೊತ್ತು ಬೇಸಿಕ್ ಏನೇನು ಬೇಕಾಯ್ತವೆ ಅಂತ. ಉಳ್ಳಾಗಡ್ಡಿ, ಶೇಂಗಾ, ಮೆಣಸಿನ್ಕಾಯಿ, ಜೀರಿಗೆ ಆ್ಯಂಡ್ ಸಾಸಿವೆ. ಕೆಲವೊಬ್ಬರು ಇದ್ರ ಮೇಲೆ ಪುಟಾಣಿ ಹಿಂಡಿನೂ ಹಾಕೋತಾರೆ. ನನಗೆ ಯಾಕೋ ಅದು ಗಂಟ್ಲಿಗೆ ಸಿಕ್ಕಿದಂಗೆ ಆಗ್ತದೆ. ಆ್ಯಂಡ್ ಕಲರ್ ಅಂತಾರೆ ಆರ್ಗ್ಯಾನಿಕ್ ಕಲರ್ಸ್ ತೊಗೊಂಡು ಬಂದಿವಿ ಶಿರೀಷ. ಸೊ ಹಚ್ಚಿ ಹೋದಳು. ಆ್ಯಂಡ್ ಆ ನಂತರ ನಾನು ಕಂಟಿನ್ಯೂ ವರ್ಕಿಂಗ್ ರೂಟೀನ್ ಅದ. ಅವರೆಲ್ಲರಿಗೆ ಕಳಿಸ್ಕೊಟ್ಟ ನಾ ದೇವ್ರ ಪೂಜೆ ಮಾಡ್ಕೋತ್ಕೊಂತ ಸೊ ಪೂಜೆ ಮಾಡೀನಿ. ಇವಾಗ ಆರಾಮ್ಸೆ ಕುಂತು ಪೋಹ ತಿನ್ಬೋದು ಇದೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಪೋಹ. ಇವತ್ತಿನ ಬ್ರೇಕ್ಫಾಸ್ಟ್ ಪೋಹ. ಫಸ್ಟ್ ಟೈಮ್ ಈಸ್ ಬಲ್ಲೂನ್ ತೊಗೊಂಡು ಆಡೋದಕ್ಕೆ ಬಡಿ ಮಮ್ಮ ಊಟ ಮಾಡಿ ಹೋಗೋದಿತ್ತೆ. ಈ ಕಡೆ ಹೊಡಿಸಿದ್ದ ಹೋಲಿ ಸ್ಪೆಷಲ್. ಹೋಲ್ ಬಿದ್ದೆ ಅದಕ್ಕೆ. ಆ್ಯಕ್ಚುಲಿ ವೈಭವ್ ವೈಷ್ಣವಿ ಇಬ್ಬರು ಅವ್ರ ಕಾಕನ ಮನೆಗೆ ಹೋಗಿ ಬಂದರು. ಬಟ್ ಅನ್ಫಾರ್ಚುನೇಟ್ಲಿ ಇವ್ರು ಸರ್ಪ್ರೈಸ್ ಕೊಡಬೇಕಂತ ಹೊಲ್ಗೆ ಹೋಗಿದ್ರು. ಬಟ್ ಹೊಲ್ಗೆ ಹೋಗೋಸ್ ತನಕ ಇವ್ರಿಗೆ ಸರ್ಪ್ರೈಸ್ ಚೆನ್ನಾಗಿ ಸಿಗುತ್ತು. ಆ್ಯಕ್ಚುಲಿ ನಮ್ಮ ಇದನ್ನು ತಿರುಪತಿಗೆ ಹೋಗ್ಯಾರಂತ. ನೆಗೇಣಿ ಮತ್ತು ನೆಗೇಣಿ ಮಕ್ಕಳು ಇಬ್ಬರು ಅವ್ರ ಮೂಗರು ಅವ್ರ ತವ್ರ ಮನೆಗೆ ಹೋಗ್ಯಾರ. ಸೊ ಇವ್ರು ಸರ್ಪ್ರೈಸ್ ಮಾಡಿ ಹೋಲಿ ಆಡಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ ಆಗಿ ವೆರಿ ಬಿಗ್ ಸರ್ಪ್ರೈಸ್. ಆ್ಯಂಡ್ ಅಲ್ಲಿಂದಿಂದು ಅವ್ರ ದೊಡ್ಡ ಮಮ್ಮಿ ಮನೆಗೆ ಹೋದರು. ದೊಡ್ಡ ಮಮ್ಮಿ ಮನೆಗೆ ಹೋಗೋಸ್ ತನಕ ನಮ್ಮ ಸಣ್ಣ ಅಂದ್ರೆ ನಮ್ಮದು ಭಾವರ ಸಣ್ಣ ಸ್ಕೂಲ್ಗೆ ಹೋಗಿನು. ಅಲ್ಲಿನ ದೊಡ್ಡ ಮಗ ಅಂತೂ ಹೊರಗೆ ಬಂದೇ ಇಲ್ಲ, ಕಲರ್ ಆಡೇ ಇಲ್ಲ ಅಂತ ಅವ್ರ ದೊಡ್ಡ ಮಮ್ಮಿಗೆ ಹೋಗಿ ಕಲರ್ ಹಚ್ಚಿ ಬಂದಿದ್ರು. ಸೊ ಸಮ್ ಹೌ 50-50 ಒಬ್ಬರು ಇದ್ದಿಲ್ಲ, ಒಬ್ಬರು ಇದ್ದೇ ಆಡಿಲ್ಲ. ಅವ್ರ ದೊಡ್ಡ ಮಮ್ಮಿಗೆ ಹೋಗಿ ಎಟ್ಟೆ ಕಲರ್ ಹಚ್ಚಿ ಬಂದಾರ. ಆ್ಯಂಡ್ ನೆಕ್ಸ್ಟ್ ಇವ್ರು ಬಂದು ಬರ್ತಾನೆ ಬಲೂನ್ಸ್ ತೊಗೊಂಡು ಬಂದಿದ್ರು. ದೇ ಎಂಜಾಯ್ಡ್ ಇಟ್ ಸೂಪರ್ಬ್ಲಿ. ಹೇಳಬೇಕು ಅಂದ್ರೆ 4 years ಬಾದ್ ಪೈಸಾ ವಸೂಲ್ ಹೋಲಿ ಆಡ್ಯಾರ. ಮಸ್ತ್ ಎಂಜಾಯ್ ಮಾಡ್ಯಾರ ಇಬ್ಬರು ಅಣ್ಣ ತಂಗಿ ಸೂಪರಾಗಿ. ಆ್ಯಂಡ್ ಒಂದು ಶಾರ್ಟ್ ಮಾಡಿದೆ ಫ್ರೆಂಡ್ಸ್, ನೋಡಿರೇನಿಲ್ಲ, ಕಲರ್ ಗಾಳಿನಾಗ ಹಾರಿಸೋದು. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್ ವಿಡಿಯೋ. ಅದು ಜಾಸ್ತಿ ಹೋಗಿಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್ ವಿಡಿಯೋ. ಹೆಂಗಿದೆ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಹೇಳ್ದೀನಲ್ಲ, ಇವರಿಬ್ಬರು ಮಸ್ತ್ ಪೈಸಾ ವಸೂಲ್ ಹೋಲಿ ಸೆಲೆಬ್ರೇಟ್ ಮಾಡ್ಯಾರಂತ. ಆ್ಯಕ್ಚುಲಿ ದೇವರ್ ಈಗರ್ಲಿ ವೇಟಿಂಗ್. ಯಾಕಂದ್ರೆ ವೈಭವ್ ಆಫ್ಟರ್ ದಿಸ್ ಈ ವಿಲ್ ಬಿ ಗೋಯಿಂಗ್ ಟು ಹಾಸ್ಟೆಲ್ ಆಲ್. ಆ ನಂತರ ಈ ಥರ ಸೆಲೆಬ್ರೇಟ್ ಮಾಡೋ ಮಾಹೋಲ್ ಇರ್ತದೋ ಏನಿಲ್ಲ ಗೊತ್ತಿಲ್ಲ. ಆ್ಯಂಡ್ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಕಲರ್ ಇತ್ತಲ್ಲ, ಸೊ ನಾನು ಈ ಥರ ಅವ್ರ ಮೈ ಮೇಲೆ ಹಾಕೀನಿ ಪ್ಯಾಕೆಟ್ ತೊಗೊಂಡು ಡೈರೆಕ್ಟಾಗಿ. ವಿಚ್ ದೇ ಡೋಂಟ್ ನೋ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಪುಟ್
ಹೋಲ್ ಲೈಕ್ ದಿಸ್ ಅವ್ರ ಸ್ಪ್ರೇ ಟೈಪ್ ಒಂದೇ ಬಾರಿ ಕವರ್ ತೊಗೊಂಡು ಸೀದಾ ಹೊಡೆದ್ಬಿಟ್ಟಿನಿ ಅವ್ರ ಮುಖದ ಮೇಲೆ. ಸೊ ಎಂಜಾಯ್ ಮಾಡಿದ್ರು ಈ ಥರ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಆಟ ಆದ ನಂತರ ನಮ್ಮದು ರೂಮ್ದು ಎಂಟ್ರಿ ಬಳಿ ಟ್ಯಾಂಕ್ ಅದ ಫ್ರೆಂಡ್ಸ್, ಅದು ಓವರ್ಫುಲ್ಡ್ ಆಗಿತ್ತು. ಸೊ ಅದರಲ್ಲೇ ನೀರು ತೆಗೆದು ಎಲ್ಲ ಕಡೆ ಹಾಕಿ ತೊಳ್ಯಕ್ಕೆ ಹೆಲ್ಪ್ ಮಾಡಿದ್ರು ನಮ್ಮ ವೈಭವ್. ಸೊ ನಾನು ವೈಭವ್ ಕಲ್ತು ಇಬ್ಬರು ನೀಟಾಗಿ ಮಾಡಿದೆವು. ಸೊ ಈ ಥರ ವಾಟರ್ ಅದು ಆ್ಯಕ್ಚುಲಿ ಸುಮ್ಮನೆ ಸ್ಟಾಕ್ನಾಗ ಇರ್ತಾವೆ, ರೈನ್ ವಾಟರ್ ಎಲ್ಲ ಒಳಗೆ ಬೀಳ್ತಾ ಇರ್ತವೆ. ಸೊ ಸ್ಟಾಕ್ ಇದ್ದಿನ ನೀರು ಅವು ಹಾಕಿ ತೊಳೆದೆವು. ಸೊ ಹೋಲಿ ಆಡೋದೂ ಆಯಿತು, ಕ್ಲೀನಿಂಗ್ನೂ ಆಯಿತು. ಮತ್ತು ಡಿಲೇ ಮಾಡ್ರೆ ಎಲ್ಲ ಬಟ್ಟೆಗಳಿಗೆ ಕಲರ್ ಹತ್ತದಲ್ಲ, ಅದಕ್ಕೆ ಇವಾಗ ಇಮಿಡಿಯೇಟಾಗಿ ತೊಳೆದ್ನೂ ಆಯಿತು ಫ್ರೆಂಡ್ಸ್. ನೀವು ಸೆಲೆಬ್ರೇಟ್ ಮಾಡಿದ್ರೇನಿಲ್ಲ ಕಮೆಂಟ್ ಮಾಡಿ. ಹೊಳೆ ಹುಣ್ಣಿ ಕರಿ ಅದ. ಸೊ ಕರಿ ದಿನ ನಾವು ಕಂಪಲ್ಸರಿ ಕರಿತೀವಿ. ಸಂಕ್ರಾಂತಿ ಕರಿ ಒಂದು, ಹೊಳೆ ಹುಣ್ಣಿ ಕರಿ ಕಂಪಲ್ಸರಿ. ಆ್ಯಂಡ್ ಗ್ರಹಣ್ ಕಡೆಯಿಂದ ಕರಿ ಅದ, ಸಾರಿ ಹೋಲಿ ಕಡೆಯಿಂದಲ್ಲ, ಗ್ರಹಣ್ ಕಡೆಯಿಂದ ಕರಿ ಅದ. ಅದ್ರ ಸಲುವಾಗಿ ನಾನೇನು ಕರಿತಾ ಇದ್ದೀನಿ ಅಂದರೆ ಭಜಾ. ಹಮೇಶ ಹಪ್ಪಳು ಅವೇ ಮಾಡಿ ಬೇಸರಕ್ಕೆ ಹೊಂಟ್ರದು. ಸೊ ಅದ್ರ ಸಲುವಾಗಿ ಇವತ್ತು ಭಜಾ ಮಾಡ್ತಾ ಇದ್ದೀನಿ. ಸಿಂಪಲ್, ಏನು ಝಂಜಾಟ್ ಫ್ರೀ, ಏನೂ ಜಾಸ್ತಿ ಇಲ್ಲ. ಬಟ್ ಸ್ವಲ್ಪ ಕ್ವಾಂಟಿಟಿ ಮಾಡತ್ತೀನಿ, ಯಾಕಂದ್ರೆ ಜಾಸ್ತಿ ಮಾಡ್ರೆ ಮಾತ್ರ ಹೋದ್ರೆ ನಾನು ಸ್ವಾಹ ಮಾಡ್ತೀನಲ್ಲ, ಅದ್ರ ಸಲುವಾಗಿ. ಆ್ಯಂಡ್ ಏನೇನದ ಇಂಗ್ರೀಡಿಯೆಂಟ್ಸ್ ನಿಮ್ಗೆಲ್ಲರಿಗೆ ಗೊತ್ತಿದ್ದಿರಬೇಕು. ಜಸ್ಟ್ ಸುಮ್ಮನೆ ಹೊಸವ್ರಿಗೆ ಯಾರಿಗಿರ ಅಂಥೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಕಡಲೆಬೇಳೆ ಹಿಟ್ಟು, ಬೇಸಿಕ್ಸ ಮಸಾಲ ಎಲ್ಲ, ಅರಿಶಿಣ, ಖಾರ, ಉಪ್ಪು, ಗರಂ ಮಸಾಲ, ಉಳ್ಳಾಗಡ್ಡಿ. ನೀವು ಉಳ್ಳಾಗಡ್ಡಿ ಅದ್ರ ಉಳ್ಳಾಗಡ್ಡಿ, ಕೆಲವೊಬ್ಬರು ಬದನೆಕಾಯಿ, ಕೆಲವೊಬ್ರು ಆಲೂದು ಮಾಡ್ಕೋತಾರೆ. ಸ್ವಲ್ಪ ತಿನ್ನ ಸೋಡಾ ಆ್ಯಂಡ್ ಜಾಸ್ತಿ ಅಜ್ವಾನ್, ಎಸಿಡಿಟಿ ಆಗಬಾರ್ದು ಅಂತ. ಆ್ಯಂಡ್ ಸ್ವಲ್ಪ ನೀರಾಗ ಮಿಕ್ಸ್ ಮಾಡೋದು ರೆಡಿ. ಫ್ರೆಂಡ್ಸ್, ವಾಟರ್ ಮಿಲನ್ ತಿಂತಾ ಇದ್ದೀವಿ, ಬಟ್ ಮರ್ತಿಬಿಟ್ಟೆ ವಿಡಿಯೋ ತೆಗಿಲಕ್ಕ. ಐ ಕಂಪ್ಲೀಟ್. ಭಜಾ ಇಟ್ಟು ರೆಡಿ ಫ್ರೆಂಡ್ಸ್. ಸೊ ಭಜಾ ಇಟ್ಟಲ್ಲಿ ಭಜಾ ಮಾಡಾರಿ. ಆ್ಯಂಡ್ ಇದು ಒಂದು ಸ್ವಲ್ಪ ಪತ್ಲ ಮಾಡ್ಕೊಂಡೀನಿ, ಪನ್ನೀರ್ದು ಮಾಡಾರಿ ಅಂಥೇಳಿ. ಫಸ್ಟ್ ಬ್ಯಾಚ್ ಈಸ್ ರೆಡಿ. ಲೈಟಿಂಗ್ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಯಸ್, ಕಡಿಮೆ ಇದೆ. ನೋಡ್ಬೋದು ಎಷ್ಟು ಕಮ್ಮಿ ಕ್ವಾಂಟಿಟಿ ಹಾಕೀನಿ ಅಂತ. ಕರೆಕ್ಟ್ ಹೊಂಟಿಲ್ಲ ಈಗ ಕರೆಕ್ಟ್ ಅದು. ಭಾಳ ಕಡಿಮೆ ಎಣ್ಣೆ ಹಾಕೀನಿ. ಆ್ಯಂಡ್ ಇದನ್ನ ಕ್ವಾಂಟಿಟಿ ಕಮ್ಮಿ ಇದಾವೆ. ನಾನು ಸೆಲೆಕ್ಟ್ ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಶೇಪ್ಲೆಸ್ ಅವ, ಬೇಕಂತೇಳಿ ಶೇಪ್ಲೆಸ್ ಪನ್ನೀರ್ ಪೀಸಸ್. ಹಾಂ, ಯಾ ಪನ್ನೀರ್ ಪೀಸಸ್ ಅಕಾರ್ಡಿಂಗ್ ಟು ಮೈ ಕಿಡ್. ನೋಡ್ರಿ ಇದು ಚೆನ್ನಾಗಿ ಈ ಟೈಪ್ ಟ್ರೈ ಮಾಡೋದು ಅಂದ್ರೆ ತಿಂತೆ ಮಾಡ್ತಿ ಟ್ರೈ ಮಾಡಿ. ಜಸ್ಟ್ ದೇವರ ಸಲುವಾಗಿ ಅಷ್ಟೇ ಮಾಡಿ ಓದಿ ತೋರೀನಿ. ಆ್ಯಂಡ್ ನನ್ನ ಸಲಕ್ಕೆ ಇಷ್ಟು ಪನ್ನೀರ್ದು ಭಜಾ ಹಾಕೊಂಡೀನಿ. ಹುಡುಗರು ಯಾವಾಗ ಬೇಕು ಅಂತಾರೋ ಆವಾಗ ಮಾಡಿಕೊಡರಿ ಅಂಥೇಳಿ. ಆ್ಯಂಡ್ ಸಿ ಮೈ ಪನ್ನೀರ್ ಪಕೋಡಾಸ್ ಆರ್ ರೆಡಿ. ಫಸ್ಟ್ ಟೈಮ್ ಮಾಡೀನಿ, ಹೆಂಗೆ ಅನ್ನಿಸ್ತಾ ಇದೆ ಅನ್ನೋದು ತೋರಿಸ್ತೀನಿ. ಲೆಟ್ಸ್ ಬ್ರೇಕ್ ಇಟ್. ವಾವ್, ಸಾಫ್ಟ್ ಅದ ಫ್ರೆಂಡ್ಸ್ ಪನ್ನೀರ್, ಸೂಪರ್. ಆ್ಯಂಡ್ ಟೇಸ್ಟ್ ಮಾಡಿ ನೋಡರಿ ಅಂತ ಟೇಸ್ಟ್ ಮಾಡಿ ನೋಡಿ. ಐ ಲಿಟ್ರಲಿ ಎಂಜಾಯ್ಡ್ ಇಟ್. ವೆರಿ ಡೆಲಿಷಿಯಸ್ ಆ್ಯಂಡ್ ಸೂಪರ್ಬ್ ಇದೆ ಫ್ರೆಂಡ್ಸ್. ಯು ಮಸ್ಟ್ ಆಲ್ಸೋ ಟ್ರೈ ಇಟ್ ಒನ್ಸ್ ಫ್ರೆಂಡ್ಸ್. ಆ್ಯಂಡ್ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಆ್ಯಂಡ್ ಇವತ್ತು ಲಂಚ್ನಾಗ ಭಜಾನೆ ಕೊಡ್ಲತ್ತೀನಿ ಅವ್ರಿಬ್ಬರಿಗೂ. ಆ್ಯಂಡ್ ಹಿಟ್ಟು ಒಂದು ಸ್ವಲ್ಪ ಘಟ್ ಅನ್ನಿಸತ್ತಿತ್ತು, ಅದಕ್ಕೆ ನಾವು ಸ್ಪೂನ್ ಯೂಸ್ ಮಾಡ್ತೀವಲ್ಲ ಎಣ್ಣೆ ನಾಷ್ಟ ತಿಲ್ಲಕ್ಕೆ, ಅದ್ರಲ್ಲೂ ಒಂದು 2-3 ಸ್ಪೂನ್ ನೀರು ಹಾಕಿನ ಅಷ್ಟೇ. ನೋಡಿರಿ ಎಷ್ಟು ಸೂಪರಾಗಿ ಬಂದವಲ್ಲ, ಟೇಸ್ಟ್ ಇದ್ದು ಫ್ರೆಂಡ್ಸ್. ಇವನು ಉಪ್ಪು ಹಾಕು. ಉಳ್ಳಾಗಡ್ಡಿ ಬೇಕಾ? ಕಟ್ ಮಾಡಿ ಕೊಡ್ತಂದ್ರು ಏನು ಓಡಿ. ಫ್ರೆಂಡ್ಸ್, ಕಾಫಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಪನ್ನೀರ್ದು ಭಜಾ ತಿಂದಿನಲ್ಲ, ಅದ್ರ ಸಲುವಾಗಿ. ಸೊ ನೋಡ್ಬೋದು, ಓನ್ಲಿ ಆ್ಯಂಡ್ ಓನ್ಲಿ ಕಾಫಿ ಅದು, ನೋ ಶುಗರ್. ಯಾಕಂದ್ರೆ ಐ ಕ್ಯಾನ್ ಹ್ಯಾವ್ ವಿತೌಟ್ ಶುಗರ್ ಆಲ್ಸೋ. ಇಟ್ಸ್ ಮೋರ್ ದೆನ್ ಎನಫ್. ಕರ್ದ ನಂತರ ಏನರ ಹಿಂಗೆ ಗರಂ ಕುಡಿಬೇಕು ಅನ್ನಿಸ್ತದು, ಅಂದ್ರೆ ಡೈಜೆಷನ್ ಚೆನ್ನಾಗಾಯ್ತದು ಅಂತ. ಆ್ಯಂಡ್ ಹೇಳಬೇಕಾದ್ರೆ ಟೈಮ್ ಇವಾಗ ಎಷ್ಟು ಟೈಮ್? 4:40.
3:40 ಓಕೆ ಟೈಮ್ ಇವಾಗ 3:40 ನಿಮಗೆ ನಾ ಪನ್ನೀರ್ ಭಜಿ ತಿಂದು ಟೈಮ್ ವಿತ್ ಆಲ್ ಮೈ ಬಚ್ಚಾ ಪಾರ್ಟಿ 3 ಬಚ್ಚಾಸ್ ಮಸ್ತ್ ಅದ ಎಂಜಾಯ್ಮೆಂಟ್ ಇವತ್ತಿಂದು ಮತ್ತೆ ಬರೋಣ Hello friends, happy Holi. ಗೋಳಿಗೆ ಹೊಡಿಲತ್ತಿದೆ ಅಣ್ಣ ನನ್ನ ಬಳಿ ಆಕ್ಟೋಪಸ್ ಇದೆ ಪರ್ಫೆಕ್ಟ್ ಯಾರಿಲ್ಲ ಒಕ್ಕೊಂಡರ ಕುಸುವರಿ ಕುಸುವರಿ ಪೋಲೆ ಹೋಗ್ತಿರೋ ಹಿಂಗ ನಂಬರ್ ಅಗೇನ್ ಬಾ ಬಸ್ಲ ನೀ ಕುತ್ತ ಹೊತ್ಕೊಂಡ್ಬತ್ತಿ ಶ್ರೀಶಾ ಕೆಳಗೆ ನಗ್ಲತ್ತಿದ್ನಿ ನಕ್ಕಿ ಬೀಳ್ತೀವಿ ಅಳಗವ ನಾ ಬಿದ್ರ ಬಿ Take bye bye. ಏನಂತೆ Abira, take bye bye. Bye ತಗೊಂಡಿನಿ. ಒಂದ ನೋಡ ನಾವು ಮುಂದನ್ ಮಸ್ತ್ ಹಾಕಿ ಮುಂಜಾನೆ ಅಕ್ಕ ಮುಕ್ಕೊಂಡು ಅಕ್ಕನೆಲ್ಲ ಆಡಬೇ ವಾಕಿಂಗ್ ಮಾಡ್ರ ಮೇಲೆ ಅಂದ್ರೆ ಕೊಡಂಗಿಗಳು ಇಲ್ಲಿ ಎಲ್ಲಿ ಕೊಡಂಗಿಗಳವ ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್ ಅಕ್ಕಿ ತೊಳೆದಿಟ್ಟೀನಿ ನೆನಿತಾವಂತ ನಿಮ್ಮ ಬಳಿ ಏನು ವೆಜಿಟೇಬಲ್ ಇತ್ತು ಅದು ಹಾಕೋರಿ ನಿಮ್ಮ ಆಪ್ಷನಲ್ ಪ್ರಕಾರ ನಾನಿಲ್ಲಿ ಒಗಡಿ ಉದ್ದಕ್ಕೆ ಚಾಪ್ ಮಾಡ್ಕೊಂಡೀನಿ ಯಾಕಂದರೆ ನನ್ನ ಮಗಳು ತಿನ್ನಲ್ದವ್ರು ತೆಗೆದಿಕ್ಬೋದು ಅಂಥೇಳಿ ಕ್ಯಾರೆಟ್ ಆಲೂ ಆ್ಯಂಡ್ ಪನ್ನೀರ್ ಮಸಾಲದಲ್ಲಿ ನಾನು ಹಾಕ್ತಾ ಇರೋದು ಬಿರಿಯಾನಿ ಎಲೆ ಇಲೈಚಿ ಆ್ಯಂಡ್ ದಾಲ್ಚಿನ್ನಿ ನನ್ನ ಹತ್ರ ಬಟಾಣಿನೂ ಮನ್ನ ಬಟಾಣಿ ತೊಗೊಂಡು ಬಂದಿನಲ್ಲ ಮಾರ್ಕೆಟ್ದಿಂದ ಸೊ ಬಟಾಣಿನೂ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಜೀರಿಗೆ ಹಾಕೀನಿ ಆ್ಯಕ್ಚುಲಿ ಪ್ರಾಸೆಸ್ ಏನು ತೋರಿಸ್ತಲ್ಲ ಈಗ ನನಗೆ ಏನು ತೋರಿಸ್ತೀನಲ್ಲ ಇವೆಲ್ಲ ವೆಜಿಟೇಬಲ್ಸ್ ಒಂದೊಂದರ ಒಂದು ಹಾಕೋಬೇಕು ಫಸ್ಟ್ ಈರುಳ್ಳಿ ಹಾಕೋಬೇಕು ದಟ್ ಮೀನ್ಸ್ ನಮ್ಮ ಬೀದರ್ ಭಾಷೆಯಲ್ಲಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬಟಾಣಿ ಇಷ್ಟು ಸ್ವಲ್ಪ ಬೇ ಲೀವ್ಸ್ ಆ್ಯಂಡ್ ಇಲೈಚಿ ಅಲ್ಲ ಫ್ರೆಂಡ್ಸ್ ಲವಂಗ ಯಾಕೋ ಇಲೈಚಿ ಅಲ್ಲತ್ತೀನಿ ಸಾರಿ ಲವಂಗ ಸಾಕಿಷ್ಟು ದಾಲ್ಚಿನ್ನಿ ಇವಾಗ ಎಲ್ಲನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಕ್ಯಾರೆಟ್ ಹಾಕೀನಿ ಕ್ಯಾರೆಟ್ ಅಂತ್ರಿ ಗಜ್ರಿ ಅಂತ್ರಿ ನಮ್ಮಲ್ಲಿ ಸೀಸ್ನಲ್ ಆಗಿ ಬರ್ತಾವೆ ನೋಡ್ರಿ ಆರೆಂಜ್ ಬಿಟ್ಟು ರೆಡ್ಡಿಶ್ ಇರ್ತಾವಲ್ಲ ಇವೇನು ಕಾಣ್ತಾವೆ ನೋಡಿರಿ ಗಜ್ರಿ ಅಂತಾರೆ ಇವಕ್ಕೆ ಗಾಜರ್ ಬಾಜಿಗೆ ಕ್ಯಾರೆಟ್ ಬಾಜಿಗೆ ಸೊ ನೀವು ಇದಕ್ಕೆ ಅಂತೀರಿ ಅನ್ನೋದು ಕಮೆಂಟ್ ಮಾಡಿರಿ ನಾನಂತೂ ಈ ಎರಡಕ್ಕೆ ಗಜ್ರಿನೇ ಅಂತೀನಿ ನೋ ಡಿಫ್ರೆನ್ಸ್ ನೀವು ಬೇಕಾದರೆ ಪನ್ನೀರ್ನೂ ಹಾಕೋಬೋದು ಸೋಯಾಬೀನು ಹಾಕೋಬೋದು ನಿಮ್ಗೆ ಏನು ಚೆನ್ನಾಗಿ ಅನ್ನಿಸ್ತದೋ ಅದು ಹಾಕೋಬೋದು ಪ್ರೆಸೆಂಟ್ ನನ್ನ ಹತ್ರ ಪನ್ನೀರ್ ಇತ್ತು ನಾನು ಪನ್ನೀರ್ ಹಾಕ್ತಾಯಿದ್ದೀನಿ ಇಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ತೋಫುನೂ ಹಾಕೋಬೋದು ಯಾಕಂದ್ರೆ ಅದ್ರಾಗ ಫ್ಯಾಟ್ಸ್ ಕಡಿಮೆ ಇರ್ತದೆ ತೋಫು ಈಸ್ ಆಲ್ಸೋ ಗುಡ್ ಬಟ್ ನಮ್ಮಲ್ಲಿ ನಾವು ಇರೋ ಹಳ್ಳಿಯಲ್ಲಿ ನಮ್ಗೆ ತೋಫು ಸಿಗೋಲ್ಲ ಬೀದರ್ಗೆ ಹೋದಾಗ ಮಾತ್ರ ಒಂದು ಬಾರ್ ತಂದ್ಕೊಂಡು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೋದಷ್ಟೇ ಚಲೋ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ನಿಮಗೂ ಭೇಟಿ ಆಯ್ತೀನಿ ನಂತರ ಗರಂ ಮಸಾಲ ಒಂದು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ಇದೆ ಚಿಕ್ಕು ಚಿಕ್ಕು ಚಮಚು ವೈಷ್ಣವ್ ಯಾರ್ದು ನೋಡಿ ಘಮಕ್ಕೆ ಮಸ್ತ್ ಹೊಂಟದು ಮಸಾಲ ಅರ್ಬಿ ಮಸೀಬಲ್ಲಿ ನೀಟಾಗಿ ತೊಳ್ಕೊಂಡು ನೆನೆಲಕ್ಕೆ ಇಟ್ಟಿರುವಂಥ ಅಕ್ಕಿ ಹಾಕಿನಿ ಇವನು ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೈತಿ ಫ್ರೆಂಡ್ಸ್ ಒಂದು ದೊಡ್ಡ ಮಿಸ್ಟೇಕ್ ಏನಾಗಿದೆ ಅಂದ್ರೆ ಗಡ್ಬಡ್ನಾಗ ನಾನು ಮೆಣಸಿನ್ಕಾಯಿ ಹಾಕ್ಲಿಕ್ಕೆ ಮರ್ತುಬಿಟ್ಟೀನಿ ಸೊ ಇವಾಗ ಏನು ಮಾಡೀನಿ ಅಂದ್ರೆ ಅಕ್ಕಿ ಹಾಕಿನಲ್ಲ ಇಮಿಡಿಯೇಟ್ಲಿ ಅಕ್ಕಿ ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಸ್ಲೈಸಸ್ ಮಾಡಿ ಹಾಕೀನಿ ಕಾಣಿಸ್ತಾ ಇದ್ದಿರ್ಬೋದು ನಿಮಗೆ ಸೊ ನಿಮ್ಗೊಂದು ವೇಳೆ ಹಿಂಗೆ ಹಾಕೋದು ಇಷ್ಟ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಸಪ್ರೇಟ್ ಭೊಗೋಣಿನಾಗ ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿನೂ ಹಾಕೋಬೋದು ಇಟ್ಸ್ ಓಕೆ ಫಾರ್ ಮೀ ನಂಬಲ್ಲಿ ನಡೀತದು ಆಯ್ತು ಅದೊಂದು ಬೆಳಗಡೆ ಸಲಕ್ಕೆ ಮತ್ತೆ ಎಣ್ಣೆ ಎಕ್ಸ್ಟ್ರಾ ಅಂತಂದ್ರೆ ಟೂ ಓವರ್ ಆಗುತ್ತೆ ಈಗ ಆಲ್ರೆಡಿ ಇದ್ರಾಗ ಜಾಸ್ತಿ ಹಾಕಿ ಅನಿಸ್ತಾ ಇದೆ ನನಗೆ ಬಟ್ ಯಾವಾಗಲೇ ಒಂದು ಬಾರ್ ಇಟ್ಸ್ ಓಕೆ ಈಗ ಲಾಸ್ಟ್ನಾಗ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಆದ ನಂತರ ನಮ್ಮಲ್ಲಿ ಕೊರಿಯಂಡರ್ ಇಲ್ಲ ಅಂದ್ರೆ ಕೊತ್ತಂಬರಿ ಪೌಡರ್ ಅದ ನಮ್ಮ ಹೊಲದಾಗಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಒಣಸಿಟ್ಟೀನಿ ಅದೇ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಮ್ಯಾಲೀಗ ಫ್ರೆಂಡ್ಸ್ ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ನಾಗ ನಾವು ತಿಂತಾಯಿದ್ದೀವಿ ಆ್ಯಪಲ್ ಬರ್ರಿ ತಿನ್ನೋಣ ಆಲ್ಮೋಸ್ಟ್ 80% ಕುದ್ದೈತಿ ಫ್ರೆಂಡ್ಸ್
ಇನ್ನೊಂದು 20% ನೋಡ್ಬೋದು ನೀರು. ನಾನು ನೀರು ಅಂದಾಜಿಗೆ ಹಾಕ್ತೀನಿ, ನನಗೆ ಕ್ವಾಂಟಿಟಿ ಎಷ್ಟಕ್ಕೆಷ್ಟು ಹಂಗೇನೋ ಇಟ್ಕೊಂಡು ನಂಗೆ ಗೊತ್ತಿಲ್ಲ. ಎವ್ರಿಥಿಂಗ್ ನಾನು ಏಟೇ ದೊಡ್ಡ ಅಡುಗೆ ಮಾಡಲ್ಲ ಯಾಕೆ, ಬಟ್ ನನಗೆ ಅಂದಾಜು ಇಕ್ಕಿ ಮಾಡೋದೇ ಅಭ್ಯಾಸ. ಸೊ ಅದೇ ಥರ ಇಟ್ಟೀನಿ ನೋಡಿರಿ, ಎಷ್ಟು ಕಲರ್ಫುಲ್ ಅನ್ಸತ್ತಲ್ಲ, ವೈಟ್, ಗ್ರೀನ್, ರೆಡ್, ಸೂಪರ್ ಅನ್ನಿಸ್ತಾ ಇದೆ ನೋಡಿರಿ. ಇವಾಗ ಒಂದು ಸ್ವಲ್ಪ ಮುಚ್ಚಿಕ್ತೀರಿ, ಕುದಿಲಿ. ಎಷ್ಟು ಜನ ನೀವು ಓಪನ್ ಅಂತರ ಬೋಣಿನಾಗ ಮಾಡ್ತೀರಿ ಆ್ಯಂಡ್ ಎಷ್ಟು ಜನ ಕುಕ್ಕರ್ನಾಗ ಮಾಡ್ತೀರಿ ಅದು ಕಮೆಂಟ್ ಮಾಡಿರಿ. ನಮ್ಮ ಮನೆ ಓನ್ಲಿ ಬ್ಯಾಳಿಗಳು ಅಷ್ಟೇ ಕುದಿಸ್ತೀವಿ, ಲೈಕ್ ಹೋಳಿಗೆ ಬ್ಯಾಳಿ ಆಗಲಿ, ದಿನ ಬ್ಯಾಳಿಗಳಾಗಲಿ, ಆಯ್ತು ಹಾಲು ಕುದಿಸೋದೊಂದು, ಇಷ್ಟು ಮಾತ್ರ ನಾವು ಕುಕ್ಕರ್ನಾಗ ಮಾಡ್ತೀವಿ. ಬೇರೆದೆಲ್ಲ ಓಪನ್ ಬೌಲಲ್ಲಿ. ಸ್ಕೈ ನೋಡಿ ಎಷ್ಟು ಬ್ಯೂಟಿಫುಲ್ ಅದ, ಇಲ್ಲಿ ಪಿಂಕಿಶ್. ಸೊ ಪ್ಲೆಸೆಂಟ್ ಸ್ಕೈ ನೋಡಿ ಬಂದೀನಿ ಹೊರಗೆ, ಸೂಪರಾಗಿ ಎಂಜಾಯ್ ಮಾಡ್ದೆ. ಆ್ಯಂಡ್ ನಾವು ಒಳಗೆ ಬರೋ ತನಕ ಅನ್ನ ರೆಡಿಯಾಗಿತ್ತು, ಸೂಪರ್ಬಾಗಿ ಕಾಣಿಸ್ತಿತ್ತು. ಕಲರ್ ಟ್ರೈ ಕಲರ್ ಕಾಣಿಸ್ತಾ ಇತ್ತು. ಆ್ಯಂಡ್ ರೈಸ್ನ ನೋಡಿರಿ ಹಿಂಗೆ ಕಿಚಡಿ ಟೈಪ್ ಆಗಿಲ್ಲ, ಮಸ್ತ್ ಉದುರಾಗ್ಯದ, ಸೂಪರಾಗಿ ಅನ್ನಿಸ್ತು. ಆ್ಯಂಡ್ ನಂತರ ಆ್ಯಕ್ಚುಲಿ ನಾನು ಇದ್ರ ಕಾಂಬಿನೇಷನಲ್ಲಿ ರಾಯ್ತ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇವು ತೊಗೊಂಡು ಬಂದಿನಲ್ಲ ಫ್ರೆಂಡ್ಸ್, ತಂಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಬರೋ ಹೊತ್ತಿನಾಗ. ಸೊ ಈ ಕಕಡಿ ಯಾಕೋ ಏನೋ ನನಗೆ ಅನ್ನಿಸ್ದಕ್ಕೆ ಚಾಕುಲಿ ಕಟ್ ಮಾಡಿದ ಕಡೆಯಿಂದ ಆ ಥರ ಅನ್ಸತ್ತದೇನೋ ಅಂತ. ಬಟ್ ಮ್ಯಾಲಿಂದ ಗೀಚಿನ ಸಪ್ಪಿ ತೆಗೆದು ಕಟ್ ಮಾಡಿ ಉಪ್ಪು ಹಚ್ಚೋರ್ನು ಕಿರಿಗೇನೆ ಅನ್ಸತ್ತು ಫ್ರೆಂಡ್ಸ್. ಯಾಕಂದ್ರೆ ಐ ಥಿಂಕ್ ಈ ಪೂರ ಹೊಸು ಕಕ್ಕಡಿ ನಾನು ನಿಯರ್ ಅಬೌಟ್ 3 kg ಕಕ್ಕಡಿ ತಂದಿನಿ, ಅಷ್ಟು ವೇಸ್ಟೇ ಅನ್ನಿಸ್ತಾ ಇದೆ ನನಗೆ, ಎಲ್ಲನೇ ಕಿರಿಗೆ ಹತ್ಲತ್ತವ. ಸೊ ನಾನೇನು ಡಿಸೈಡ್ ಮಾಡಿ ಅಂದ್ರೆ ಈಗ ಗೊತ್ತಿಂದು ಸ್ಪೆಷಲ್ ವೆಜಿಟೇಬಲ್ ಪುಲಾವ್ ವಿತ್ ಮಜ್ಜಿಗೆ. ನನಗೆ ಎದ್ರ ಕಾಂಬಿನೇಷನ್ನು ಇಷ್ಟ ಇಲ್ಲ, ನಾ ಪ್ಲೇನಾಗಿ ತಿಂತಾಯಿದ್ದೀನಿ. ನೋಡಿ ಪನ್ನೀರ್ ಪೀಸಸ್ ಎಟ್ ಮಸ್ತ್ ಅನ್ನಿಸ್ಲತ್ತಿತ್ತಲ್ಲ. ಇವತ್ತು ರಿಚ್ ಇನ್ ಪ್ರೋಟೀನ್ ಫುಡ್ ತಿಂದೀನಿ ಅನ್ನಿಸ್ತಾ ಇದೆ. ಸೂಪರಾಗಿ ಎಂಜಾಯ್ ಮಾಡೀನಿ ಫ್ರೆಂಡ್ಸ್, ಆ್ಯಂಡ್ ಮಾಡೀವಿ. ನಿಮ್ಗೆ ಯಾವ ಥರ ಅನಿಸುತ್ತೆ ನೋಡ್ಲಿಕ್ಕೆ ಸೂಪರ್ ಅದ ಏನಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಭೇಟಿಯಾಗೋಣ ನಾಳೆಯಿಂದ ವಿಡಿಯೋಲಿ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು.